ಎಲ್ರಿಗೂ ಸ್ವಾಗತ. ಧ್ಯಾನ, ಶಾಂತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಸಾಧಿಸಲು ನಾವು ಮಂತ್ರಗಳನ್ನು ಪಠಿಸಬೇಕು. ಮಂತ್ರಗಳಿಂದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಚೈತನ್ಯಗೊಳಿಸಿಕೊಳ್ಳಬಹುದು. ಶಿವ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು? ನಾವು ಯಾವ ಶಿವ ಮಂತ್ರವನ್ನು ಪಠಿಸುವುದು ಉತ್ತಮ? ಸೋಮವಾರವು ಚಂದ್ರನೊಂದಿಗೆ ಸಂಬಂಧಿಸಿದೆ ಮತ್ತು ಇದನ್ನು ಶಿವನ ದಿನವೆಂದು ಪರಿಗಣಿಸಲಾಗುತ್ತದೆ. ಸೋಮವಾರದ ದಿನದಂದು ಶಿವನ ಆರಾಧನೆಯೂ ವಿಶೇಷವಾಗಿದೆ. ಈ ದಿನದಂದು ಶಿವ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಶಿವನಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡಲಾಗುತ್ತದೆ. ಅದರಲ್ಲೂ ಶಿವನನ್ನು ಮಂತ್ರಗಳೊಂದಿಗೆ ಆರಾಧನೆ ಮಾಡುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಶಿವನ ಮಂತ್ರಗಳನ್ನು ಪಠಿಸುವಾಗ ಎಚ್ಚರಿಕೆಯಿಂದ ಮತ್ತು ನಿಯಮಿತವಾಗಿ ಪಠಿಸಬೇಕು. ಇದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ, ಮಾನಸಿಕ ಪ್ರಗತಿಯನ್ನು ಕಂಡುಕೊಳ್ಳುತ್ತಾನೆ. ಮಾನಸಿಕ ಸ್ಥಿರತೆಯನ್ನು ಸಾಧಿಸಲು, ಆಧ್ಯಾತ್ಮಿಕ ಚೈತನ್ಯವನ್ನು ಹೊಂದಲು ಶಿವ ಮಂತ್ರಗಳನ್ನು ಪಠಿಸುವುದು ಪ್ರಮುಖವಾಗಿರುತ್ತದೆ. ಆರೋಗ್ಯ ನೀಡುವ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾಂ. ಈ ಮಂತ್ರವು ಶಿವನ ಕೃಪೆಯನ್ನು ಮತ್ತು ಆತನಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ಪಠಿಸುವ ಮಂತ್ರವಾಗಿದೆ. ಹಾಗೂ ಈ ಮಂತ್ರವು ಶಿವಭಕ್ತನಿಗೆ ಆರೋಗ್ಯ ಮತ್ತು ಸುರಕ್ಷತೆಯ ಆಶೀರ್ವಾದವನ್ನು ನೀಡುತ್ತದೆ. ಶಿವನಿಂದ ರಕ್ಷಣೆ ನೀಡುವ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ. ರುದ್ರನು ಶಿವನ ಒಂದು ರೌದ್ರ ರೂಪವಾಗಿದೆ. ಈ ಮಂತ್ರವು ಭಗವಾನ್ ರುದ್ರನನ್ನು ಪೂಜಿಸುವಾಗ ಪಠಿಸುವ ಮಂತ್ರವಾಗಿದೆ ಮತ್ತು ಭಕ್ತನಿಗೆ ಅವನ ಸ್ಥಿರವಾದ ರಕ್ಷಣೆ ಮತ್ತು ಅನುಗ್ರಹವನ್ನು ಕರುಣಿಸುವ ಮಂತ್ರವಾಗಿದೆ. ಶಿವನ ಈ ಮಂತ್ರವನ್ನು ಪಠಿಸುವ ವ್ಯಕ್ತಿಯು ಆತನಿಂದ ಎಲ್ಲ ಸಂಕಷ್ಟಗಳಲ್ಲೂ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ. ಸಂತೋಷ ನೀಡುವ ಶಿವ ಮಂತ್ರ. ಓಂ ಜಯ ಶಿವ ಓಂಕಾರ ಮತ್ತು ಹರ ಹರ ಮಹಾದೇವ. ಶಿವನಿಗೆ ಸಮರ್ಪಿತವಾದ ಈ ಮಂತ್ರವು ಭಗವಾನ್ ಶಿವನ ಮಹಿಮೆ ಮತ್ತು ಆತನ ಶಕ್ತಿಯನ್ನು ವರ್ಣಿಸುವ ಮಂತ್ರವಾಗಿದೆ. ಹಾಗೂ ಈ ಮಂತ್ರವು ಭಕ್ತನಿಗೆ ಶಾಂತಿ, ಯಶಸ್ಸು ಮತ್ತು ಸಂತೋಷಕ್ಕಾಗಿ ಶಿವನ ಆಶೀರ್ವಾದವನ್ನು ನೀಡುತ್ತದೆ. ಜ್ಞಾನ ನೀಡುವ ಶಿವ ಮಂತ್ರ. ಓಂ ಹೌಂ ಜೂಂ ಸಹ ಜೂಂ ಸಹ ಜೂಂ ಸಹ ಭೋ. ಈ ಮಂತ್ರವು ಶಿವನ ಅನುಗ್ರಹ ಮತ್ತು ಪ್ರಾಚೀನ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಯಾವುದಾದರೂ ವ್ಯಕ್ತಿ ತನ್ನ ಜೀವನದಲ್ಲಿ ಜ್ಞಾನಿಯಾಗಲು ಬಯಸಿದರೆ, ಎಲ್ಲ ವಿಷಯಗಳಲ್ಲೂ ಉನ್ನತಿಯನ್ನು ಸಾಧಿಸಲು ಬಯಸಿದರೆ ಈ ಶಿವ ಮಂತ್ರವನ್ನು ನೀವು ಪಠಿಸಬೇಕು. ಶಿವನ ಅನುಗ್ರಹ ನೀಡುವ ಮಂತ್ರ. ಓಂ ಹ್ರೀಂ ಹೂಂ ಫಟ್ ಸ್ವಾಹ ಮತ್ತು ಓಂ ನಮೋ ನಮಃ ಮತ್ತು ಓಂ ನಮಃ ಶಿವಾಯ ಅಸ್ತು. ವ್ಯಕ್ತಿಯು ಈ 3 ಶಿವ ಮಂತ್ರಗಳನ್ನು ಪಠಿಸುವುದರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಶಿವನು ನಿಮ್ಮ ಮೇಲೆ ಆತನ ದಯೆಯನ್ನು ತೋರುತ್ತಾನೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.